ಸ್ನೇಹಿತರೆ, ಗಂಡ ಹೆಂಡತಿಯ ಮಧ್ಯೆ ಸಣ್ಣ ಸಣ್ಣ ವಿಚಾರಕ್ಕೆ ಜಗಳಗಳು ಬರುತ್ತೆ. ಕೋಪ ಅಂತೂ ಕಾಮನ್ನಾಗಿ ಬರ್ತಾನೆ ಇರುತ್ತೆ. ಬಟ್ ಆ ಕೋಪ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ಇದೆಯಲ್ಲ, ಅದು ನಿಮ್ಮ ಸಂಬಂಧವನ್ನು ತುಂಬ ಹೆಲ್ದಿಯಾಗಿಡುತ್ತೆ. ನೀವು ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ಚೆನ್ನಾಗಿ ಬಂದರೆ. ಎಷ್ಟೋ ಜನ ಏನು ಮಾಡ್ತಾರೆ, ಕೋಪದಲ್ಲಿ ತಮ್ಮ ಸಂಬಂಧವನ್ನು ಮುರ್ಕೊಳ್ತಾರೆ ಆ್ಯಂಡ್ ಕ್ಯಾರಿ ಮಾಡ್ತಾರೆ. ಅದರಿಂದ ಕೆಟ್ಟ ಕೆಟ್ಟ ಪರಿಸ್ಥಿತಿಗಳು, ಸಿಚುವೇಶನ್ಗಳು ಬಂದುಬಿಡುತ್ತೆ ಲೈಫಲ್ಲಿ. ಸೊ ನೋಡಿ, ಎಷ್ಟೋ ಜನ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಹೊಡೆದು ಬಿಡ್ತಾರೆ. ಅಲ್ಲಿಂದ ಏನೋ ಒಂದು ಏಟಾಗುತ್ತೆ, ಹೆಂಡತಿಗೆ ಹೊಡೆದು ಬಿಡ್ತಾರೆ ಅಥವಾ ಹೆಂಡತಿ ಗಂಡನಿಗೆ ಹೊಡೆದು ಬಿಡ್ತಾಳೆ. ಕೆಲವೊಂದು ಕೊಲೆಗಳು ಕೂಡ ನಡೆದೋಗುತ್ತೆ. ಬಟ್ ಆ ಕೋಪ ಬರೋದು ಸಹಜ. ಸಣ್ಣ ಪುಟ್ಟ ವಿಚಾರದಲ್ಲಿ ಜಗಳಗಳು ಆಗೋದು ಸಹಜ. ಅದನ್ನು ಹ್ಯಾಂಡ್ಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದು ಲವರ್ಸ್ ಮಧ್ಯೆ ಆಗುತ್ತೆ. ಎಲ್ಲ ಸಿಚುವೇಶನ್ ಹೆಚ್ಚಾಗಿ ಕಾಣೋದು ಗಂಡ ಹೆಂಡತಿ ಮಧ್ಯೆ. ಆ ಕೋಪ ಬಂದಾಗ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು, 4 ಟಿಪ್ಸ್ ಇದೆ. ತುಂಬ ಗೊತ್ತಿರುವಂಥ ವಿಚಾರ, ಆದರೂ ಶೇರ್ ಮಾಡ್ತೀನಿ. ಅದನ್ನು ಎಲ್ಲ ಒಂದು ಕಡೆ ಶೇರ್ ಮಾಡಬೇಕಂತ ಅನ್ನಿಸ್ತು. ಯಾವ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಕಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ. ಮೊದಲನೇ ಟಿಪ್ಸ್ನ ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ಮೌನವಾಗಿರೋದು ತುಂಬ ಉತ್ತಮ. ಆ್ಯಕ್ಚುಲಿ ನೋಡಿ, ಕೋಪದಲ್ಲಿ ಉದಾಹರಣೆಗೆ ಗಂಡನಿಗೋ ಅಥವಾ ಹೆಂಡ್ತಿಗೋ ಎಲ್ಲೋ ಒಂದು ಕಡೆ ಸಿಕ್ಕಾಪಟ್ಟೆ ಕೋಪ ಬಂದವಾಗ ಮಾತಾಡ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ, ನಿಮ್ಮ ಈಗೋನ ಕೆರಳಿಸ್ತಾರೆ, ಸ್ವಾಭಿಮಾನನ ಕೆರಳಿಸ್ತಾರೆ, ಮಾತಾಡಬೇಕು ಅನ್ನಿಸ್ತಾ ಇರುತ್ತೆ. ಬಟ್ ಸಪೋಸ್ ಅವರು ಮಾತಾಡಿದ್ರು ಅಂತ ನೀವುಗಳು ಮಾತಾಡೋಕ್ಕೆ ಶುರು ಮಾಡಿದ್ರೆ ಅದಕ್ಕೆ ಒಂದಕ್ಕೊಂದು ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಮಾತಿಗೆ ಮಾತು ಬೆಳೀತಾ ಇನ್ನೂ ಜಾಸ್ತಿ ಕೋಪ ಬರುತ್ತೆ. ಕೋಪ ಬಂದಾಗ ಎಲ್ಲಿ ತೆಗೆದು ಒಂದು ಎತ್ತಿ ಕೊಡ್ತೀರ, ಆವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬಿದ್ದುಬಿಡುತ್ತೆ. ಆವಾಗ ಕಿವಿಗೋ ಎಲ್ಲೋ ಬಿದ್ದರೆ ಏನೋ ಆಗ್ಬಿಟ್ರೆ ಮತ್ತೆ ನಾವೇ ಅದನ್ನು ನೋಡಬೇಕಾಗತ್ತೆ. ಸೊ ಆ ಕಾರಣಕ್ಕೆ ಕೋಪ ಬಂದಾಗ ಮೌನವಾಗಿರಿ. ಮೌನ 1000 ಒಂದು ಉತ್ತರವನ್ನು ಹೇಳುತ್ತಂತ ಹೇಳ್ತಾರೆ ದೊಡ್ಡವರು. ಆ್ಯಂಡ್ ಅದ್ರ ಜೊತೆಗೆ ಏನಂತ ಹೇಳಿದ್ರೆ, ಅವರು ಬೈದು ಸುಮ್ಮನೆ ಆಗ್ತಾರೆ. ಒಂದು ಅರ್ಧ ಗಂಟೆ, ಒಂದು ತಾಸು ಬೈತಾರೆ, ಸಿಕ್ಕಾಪಟ್ಟೆ ಬೈತಾರೆ, ಆಮೇಲೆ ಸುಮ್ಮನೆ ಆಗ್ತಾರೆ ಅಲ್ವಾ. ಅಲ್ಲಿಗೆ ಎಲ್ಲ ಹೊರಗಡೆ ಹಾಕಿದ ಮೇಲೆ ಕೋಪನ ಮಾತುಗಳ ಮುಖಾಂತರ ಸೊ ಸ್ವಲ್ಪ ನಾರ್ಮಲ್ ಕೂಲ್ ಆಗ್ತಾ ಬರ್ತಾರೆ. ಸೊ ಅದಕ್ಕೆ ಮೌನವಾಗಿದ್ದು ಬಿಡಿ ಸಂಗಾತಿಗಳ ಮಧ್ಯೆ ಈ ಥರ ಆದಾಗ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಆ ಪ್ಲೇಸಿಂದ ಸ್ವಲ್ಪ ಹೊತ್ತು ಮರೆಯಾಗಬೇಕು. ಸಪೋಸ್ ಮೌನವಾಗಿರೋಕ್ಕಾಗಲ್ಲ, ತುಂಬ ಮಾತಾಡ್ಬಿಡ್ತೀವಿ ಅಂತ ಅನಿಸಿದರೆ ಆ ಪ್ಲೇಸನ್ನು ಬಿಟ್ಟು ಸ್ವಲ್ಪ ಆಚೆ ಹೋಗಿ. ಎದುರುಗಡೆ ಇದ್ದಾಗ, ಕೋಪ ಇದ್ದಾಗ ಸಿಕ್ಕಾಪಟ್ಟೆ ಬೈತಾರೆ. ಸೊ ನಿಮಗೂ ಅದನ್ನು ತಡ್ಕೊಳ್ಳೋಕ್ಕಾಗಿದೆ, ಬೈತೀರಂತ ನಿಮ್ಮಲ್ಲಿ ಫೀಲ್ ಇದ್ದರೆ ದಯವಿಟ್ಟು ಆ ಪ್ಲೇಸ್ ಬಿಟ್ಟು ಸ್ವಲ್ಪ ಹೊರಗಡೆ ಹೋಗ್ಬಿಡಿ. ಮತ್ತು ಆಮೇಲೆ ಒಂದು ತಾಸು ಬೈಕೊಳ್ತಾರೆ ಆ್ಯಂಡ್ ಸರಿ ಹೋಗ್ತಾರೆ. ನೀವು ಹೊರಗಡೆ ಬಂದಾಗ ಮತ್ತೆ ಆ ಸಿಚುವೇಶನ್ ಸ್ವಲ್ಪ ನೀವು ಆಚೆ ಹೋಗಿ ಬಂದಾಗ ಮತ್ತೆ ಸರಿ ಹೋಗ್ತೀರ, ನಾರ್ಮಲಿಗೆ ಬರುತ್ತೆ. ಮನುಷ್ಯನ ಸೈಕಾಲಜಿನೇ ಅದು ಇರೋವಂಥದ್ದು, ರೈಟ್. ಇದು 2ನೇ ಪಾಯಿಂಟ್ಸ್. ಆ್ಯಂಡ್ 3ನೇ ಪಾಯಿಂಟು ಏನಂತ ಹೇಳಿದ್ರೆ, ಇದು ತುಂಬ ಒಳ್ಳೆಯದು ಆ್ಯಕ್ಚುಲಿ. ಸಾರಿ ಕೇಳಿದರೆ ಏನು 2 ವರ್ಡ್ ಅಷ್ಟೇ. ಸಾರಿ ಕೇಳಿದ್ರೆ ಎಲ್ಲ ಒಂದು ಕಡೆ ನನ್ನ ಯುಗೋ ಅದು ಇದು ಮಾಡಬೇಕಾ ಅಂತೇಳಿಲ್ಲ. ಸಾರಿ ಕೇಳಿಬಿಡಿ, ಆ ಸಮಯ ಅದನ್ನು ಹ್ಯಾಂಡ್ಲ್ ಮಾಡ್ದಂಗೆ. ಆ್ಯಕ್ಚುಲಿ ಸಾರಿ ಕೇಳಿ ಅವರಿಗೆ ಸ್ವಲ್ಪ ಪುಸ್ಲಾಯಿಸಿ, ಯಾರೇ ಇರ್ಬೋದು. ಯಾಕಂದರೆ ಹಸ್ಬೆಂಡ್ ಆ್ಯಂಡ್ ವೈಫ್ ಕೊನೆ ತನಕ ಇರಬೇಕಾಗಿರೋದ್ರಿಂದ ಆ ರಿಲೇಷನ್ಶಿಪ್ನ ಎಂಡ್ ಮಾಡ್ಕೊಳ್ಳೋದಲ್ಲ, ಕೊನೆ ತನಕ ನಾವು ಕ್ಯಾರಿ ಮಾಡಬೇಕಾಗಿರೋದ್ರಿಂದ ಏನು ಮಾಡಬೇಕು, ಅಲ್ಲಿ ಸಾರಿ ಕೇಳಿ ಪುಸ್ಲಾಯಿಸಿ, ಕೋಪ ಬಂದಿರುತ್ತೆ ಆ ಸಮಯನ ನೀವು ಹೇಗೋ ಅದನ್ನು ಕೋಪ ಏನಿರುತ್ತೆ ಅದನ್ನು ಕೂಲ್ ಪರಿಸ್ಥಿತಿಗೆ ತರಬೇಕು ಅಂದರೆ ಸಾರಿ ಕೇಳೋದು ತಪ್ಪೇ ಇಲ್ಲ, ಗಂಡ ಹೆಂಡತಿ ಇರೋದ್ರಿಂದ. ಸೊ ಇದು 3ನೇ ಪಾಯಿಂಟ್. ಆ್ಯಂಡ್ 4ನೇ ಪಾಯಿಂಟ್ ನೋಡೋಣ ಏನಂದರೆ, ತಪ್ಕೊಳ್ಳಿ. ತುಂಬ ಬೈತಾ ಇದ್ದಾರೆ ಗಂಡ ಹೆಂಡತಿ ಅಲ್ವಾ. ಸೊ ಒಬ್ರು ಪ್ರೀತಿಯಿಂದ, ಈ ಉದಾಹರಣೆಗೆ ವೈಫಿಗೆ ತುಂಬ ಕೋಪ ಬಂದಿರುತ್ತೆ, ಗಂಡ ಆದಂಥವನು ಹೋಗಿ ತಪ್ಕೊಂಡ್ಬಿಡ್ಬೇಕು ಆ ಟೈಮಲ್ಲಿ. ಸೊ ತಪ್ಕೊಂಡು ಸಾರಿ ಕೇಳಿ ಆ್ಯಂಡ್ ಪುಸ್ಲಾಯಿಸಿ, ನೆಕ್ಸ್ಟ್ ಹಾಗೆ ಮಾಡಲ್ಲ ಅಂತ ಹೇಳಿ. ಬಿಕಾಸ್ ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದಾಗ ಆ ಒಂದು ಪ್ರತಿಕ್ರಿಯೆಗಳು ಇರುತ್ತೆ. ಸೊ ಆ ಕಾರಣಕ್ಕೆ ಸಪೋಸ್ ಗಂಡನಿಗೂ ಆ ಥರ ಆದರೆ ಹೆಂಡತಿ ಕೂಡ ಆದಂಥವಳು ಆ ಥರ. ಬಟ್ ಹಂಗಂತೇಳಿ ಇಲ್ಲ, ತುಂಬ ಕೋಪ ಬಂದಾಗ ಮಾಡಬೇಡಿ. ತುಂಬ ಕೋಪ ಬಂದಾಗ ಸಾರಿ ಕೇಳಿಲ್ಲ, ಆ ಪ್ಲೇಸಿಂದ ಹೊರಗಡೆ ಹೋಗಿ. ಸೊ ಕೆಲವೊಂದಿಷ್ಟು ಮೂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಅದನ್ನು ಕ್ಯಾರಿ ಮಾಡಬೇಕು. ಈ ಸಿಚುವೇಶನ್ ಹ್ಯಾಂಡಲ್ ಮಾಡಿಲ್ಲ ಅಂದ್ಕೊಳ್ಳಿ, ಇವತ್ತು ಎಷ್ಟೋ ನೋಡ್ತಿದ್ದೀರ, ಟಿ ವಿ ನೈನಲ್ಲಿ ನೋಡ್ತಿದ್ದೀವಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ. ಆ ಸಂಗಾತಿಗಳಿಗೆ ಕೋಪ ಬಂದಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಆಗ್ದಿರಾ ಎಲ್ಲೋ ಕೋಪದಲ್ಲಿ ಹೊಡೆದ್ಬಿಟ್ಟು ಸತ್ತೋಗಿರೋರು ಎಷ್ಟೋ ಜನ ಇದ್ದಾರೆ. ಸೊ ದಯವಿಟ್ಟು ಆ ಕೆಲಸ ಆಗೋದು ಬೇಡ. ಯಾಕಂದರೆ ಕೋಪದ ಕೈನಲ್ಲಿ ಬುದ್ಧಿ ಕೊಟ್ಟು, ಆ ಬುದ್ಧಿ ಇಲ್ಲದೆ ಇರುವಾಗ ನಾವು ಯೋಚನೆ ಇರಲ್ಲ, ಯಾವುದು ಒಳ್ಳೇದು ಯಾವ್ದು ಕೆಟ್ಟು, ಸಿಟ್ಟಿನ ಹೊಡೆದ್ಬಿಡ್ತೀವಿ, ಮಾಡಿಬಿಡ್ತೀವಿ. ಆಮೇಲೆ ಆಫ್ಟರ್ ಅದಾದಮೇಲೆ ಏನಾಗಿರುತ್ತಲ್ಲ, ಕೆಟ್ಟದಾಗಿ ನಡೆದೋಗಿರುತ್ತಲ್ಲ, ಸೊ ಅದನ್ನು ತುಂಬ ನಾವೇ ಅನುಭವಿಸ್ಬೇಕಾಗತ್ತೆ. ಆಮೇಲೆ ನಾವು ಪಶ್ಚಾತ್ತಾಪ ಪಡಬೇಕಾಗತ್ತೆ. ಸೊ ಅದಕ್ಕೆ ಆ ಒಂದು ಕಾರಣಕ್ಕೆ ದಯವಿಟ್ಟು ಕೋಪ ಬಂದಾಗ ಈ 4 ಟಿಪ್ಸನ್ನು ಯೂಸ್ ಮಾಡಿ ಡೆಫಿನೆಟ್ಲಿ ಆ ಪರಿಸ್ಥಿತಿನ ಹ್ಯಾಂಡಲ್ ಮಾಡಿಬಿಟ್ರೆ ನೀವು, ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿಬಿಟ್ರೆ ನೀವು 100% ನೆಕ್ಸ್ಟ್ ಅದು ಆ ಸಿಚುವೇಶನ್ ಹ್ಯಾಂಡಲ್ ಮಾಡಿಬಿಡ್ತೀರ, ಮತ್ತೆ ಖುಷಿಯಾಗಿ ಒಂದಾಗ್ತೀರ. ಮತ್ತೆ ಕೋಪ ಬಂದಾಗ ಅದನ್ನು ಮಾಡ್ಬೇಕು, ಮತ್ತೆ ಖುಷಿ ಆಗ್ತೀರ. ಹಿಂಗೆ ಮಾಡ್ತಾ ನಿಮ್ಮ ಜೀವನದ ಪಯಣ ಸಾಗ್ತಾ ಇರುತ್ತೆ, ಕೊನೆಗೆ ಒಂದಿನ ಎಂಡ್ ಆಗುತ್ತೆ. ಇದು ಆ್ಯಕ್ಚುಲಿ ಹ್ಯಾಂಡಲ್ ಮಾಡುವಂಥ ಒಂದು ರೀತಿ. ಓಕೆ, ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಅದನ್ನು ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋಗೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಆ್ಯಂಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಬಾಯ್.